ಹುಬ್ಳಿ ಧಾರವಾಡ ಭಾಗದಾಗೂ ಸಹಿತ ಶ್ರೀಗಂಧ ಬೆಳೀತದೇನೋ. ಅವ್ರು ಅಂತಾರೆ ಇಷ್ಟು ಫಾಸ್ಟ್ ಗ್ರೋತ್ ಆಗಿದ್ದು ಗಿಡನ ನೋಡಿಲ್ಲ ನಾವು ಅಂತಾರೆ ಅವರು. ನಾವೇನೂ ಒಂದು ಗೊಬ್ಬರ ಕೊಟ್ಟಿಲ್ಲ ಏನೂ ಇಲ್ಲ. ಅಂದ್ರೆ ಒಬ್ರು ನಾವು ಎಕ್ಸ್ಪರ್ಟ್ದು ಸಜೆಷನ್ ತೊಗೊಂಡು ಮಾಡಿದ್ವಿ. ಅವ್ರದ್ದು 365 ಡೇಸ್ ನಿಮ್ಮ ಟೇಬಲ್ ಮ್ಯಾಗ ಒಂದು ಫ್ರೂಟ್ ಇರ್ಬೇಕು. ಸೊ ಹಂಗೆ ಪ್ಲ್ಯಾನ್ ಮಾಡ್ಯಾರ ಅವರು. ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಿಮ್ಮ ಕಿಸಾನ್ ಕನೆಕ್ಟ್ ತಂಡ ಏನೈತಿ ಬೆಳಗಾವದಿಂದ ಹುಬ್ಳಿ ಬಂದೈತಿ. ಇಲ್ಲಿ ನೋಡ್ಬೋದು ನೀವು ಉಣಕಲ್ ಕೆರೆ ಕಡೆ ನಾವೀಗ ನಿಂತೀವಿ ಸದ್ಯಕ್ಕೆ. ಈ ಉಣಕಲಿಂದ ಒಂದು 10 ಕಿಲೋಮೀಟರ್ ದೂರ ಒಂದು ಸುರಳ್ ಅಂತೇಳಿ ಊರೈತಿ. ಅಲ್ಲಿ ಒಬ್ಬರ ಫಾರ್ಮ್ ಹೌಸ್ ಕಾನ್ಸೆಪ್ಟ್ ಹಿಡ್ಕೊಂಡು ಮಲ್ಟಿಪರ್ಪಸ್ ಇಂದ ಏನೈತಿ ಎಲ್ಲ ತೋಟಗಾರಿಕೆ ಮರಗಳು ಹಾಕ್ಯಾರ. ಮತ್ತು ವಿಶೇಷವಾಗಿ ಏನು ಈ ವಿಡಿಯೋದ ನಾವು ತೋರ್ಸಕ್ಕೆ ಇಷ್ಟಪಡ್ತೀವಪ್ಪ ಅಂತಂದ್ರೆ ಶ್ರೀಗಂಧದ ಮರಗಳು ಹಾಕ್ಯಾರ. ಹುಬ್ಳಿ ಧಾರವಾಡ ಭಾಗದಾಗೂ ಸಹಿತ ಶ್ರೀಗಂಧ ಬೆಳೀತದೇನೋ, ಆ ಶ್ರೀಗಂಧನ ಹೆಂಗೆ ಬೆಳೆಸ್ಲಿಕ್ಕತ್ತಾರ ಮತ್ತು ಉಳಿದ ನಮ್ಮ ರೈತರು ಈ ಕಡೆ ಉತ್ತರ ಕರ್ನಾಟಕ ಭಾಗದ ರೈತರಿಗೂ ಸಹಿತ ಒಂದು ಒಳ್ಳೆ ಮಾಹಿತಿ ಸಿಗ್ತದೆ ಈ ವಿಡಿಯೋದಾಗ. ಈ ವಿಡಿಯೋ ಕೊನೆ ತನಕ ಇದು ನೋಡ್ರಿ, ಯಾಕಂದ್ರೆ ಭಾಳಷ್ಟು ಒಳ್ಳೆ ಮಾಹಿತಿಗಳು ಅದಾವೆ. ಶ್ರೀಗಂಧ ಹೆಂಗೆ ಬೆಳೆಯೋದು, ಮಹಾಗನಿ ಮರಗಳು ಹೆಂಗೆ ಬೆಳೆಯೋದು, ಆ ಮರಗಳಿಂದ ಹೆಂಗೆ ಫಾಯ್ದೆ ಆಗ್ತೈತಿ ಅದು ಐತೆ. ಮತ್ತು ಜೊತೆಗೆ ವಿಶೇಷವಾಗಿ ನಮಗೆ ಅವ್ರ ಪರಿಚಯ ಹೆಂಗಾಯ್ತಪ್ಪ ಅಂತಂದ್ರೆ, ಈಗ ಭಾಳಷ್ಟು ಮಂದಿ ತೋಟಗಾರಿಕೆ ಬೆಳೆಗಳು ಬೆಳೆಯೋರಿಗೆ ಗೊತ್ತಿರ್ತದೆ. ಸ್ಟಬಲ್ ಮೂವರ್ ಅಂತ ಹೇಳಿ ಮಷಿನ್ ಇರ್ತದೆ. ಆ ಸ್ಟಬಲ್ ಮೂವರ್ದಿಂದ ಏನಾಗ್ತದೆ, ಬರೀ ಕಳೆ ಮಾತ್ರ ಕಟ್ ಮಾಡ್ಕೊಂಡು ಹೋಗ್ತದೆ. ಆದರೆ ಇವರು ನಮ್ಮದು ಫ್ರಂಟ್ ರೋಟ್ರಿ ಅಂದ್ರೆ ಹೈ ಸ್ಪೀಡ್ ರೋಟ್ರಿ ಏನೈತಿ ಅದನ್ನು ಅವರ ಕಳೆ ನಿರ್ವಹಣೆಗಾಗಿ ಯೂಸ್ ಮಾಡ್ಲಿಕ್ಕತ್ತಾರ. ಸೊ ಸ್ಟಬಲ್ ಮೂವರ್ ಆದರೆ ಬರೀ ಒಂದು ಪರ್ಪಸ್ ಆಗ್ತದೆ. ಉಳಿದೆಲ್ಲ ನಮ್ದು ಈ ಕಡೆ ದಕ್ಷಿಣ ಭಾಗದ ರೈತರು ಏನಿದ್ದೀರಿ, ಎಲ್ಲ ತೋಟಗಾರಿಕೆ ಏನು ಮಾಡ್ತೀರಿ, ಎಲ್ಲ ಅಡಿಕೆ ತೋಟ ಏನು ಮಾಡಿರಿ, ಅವ್ರಿಗೆಲ್ಲದೂ ಸಹಿತ ಈ ವಿಡಿಯೋ ವಿಶೇಷ ಆಕೈತಿ. ಯಾಕಂದ್ರೆ ಇಂಥ ತೋಟದ ಒಳಗೆ ನೀವು ಬರೀ ಸ್ಟಬಲ್ ಮೂವರ್ ಯೂಸ್ ಮಾಡಿ ಒಂದೇ ಪರ್ಪಸ್ಸಿಗೆ ಮಷಿನ್ ಯೂಸ್ ಮಾಡೋಕ್ಕಿಂತ ಇದೇನು ಹೈ ಸ್ಪೀಡ್ ರೋಟ್ರಿ ಇದೆ ನಮ್ದು, ಆ ಹೈ ಸ್ಪೀಡ್ ರೋಟ್ರಿಯಿಂದ ಮಣ್ಣನ್ನು ಮಾಡ್ಬೋದು ಮತ್ತು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಕಳೆ ಇರ್ತಾರೆ ಅಲ್ಲೇ ಕಟ್ ಮಾಡಿ ಗೊಬ್ಬರನೂ ಮಾಡ್ಬೋದು. ಅದ್ರದ್ದು ಲೈವ್ ಡೆಮೋನು ಸಹಿತ ಐತಿ. ಮತ್ತು ಅದನ್ನು ಟ್ರಯಲ್ ಸಹಿತ ತೊಗೊಳೋಣಂತ ಅವ್ರ ಹೊಲಕ್ಕೆ ಹೋಗಿ. ಸೊ ಈಗ ಹುಬ್ಬಳ್ಳಿಗೆ ಇಲ್ಲಿ ಉಣ್ಕಲ್ದಾಗ ಇದ್ದೀವಿ. ಇಲ್ಲಿಂದ ಹೋಗಿ ಅವ್ರ ಹೊಲಕ್ಕೆ ವಿಸಿಟ್ ಕೊಟ್ಟು ಅವ್ರ ತೋಟನೂ ನೋಡೋಣಂತ, ಮತ್ತು ಜೊತೆಗೆ ಮಷಿನ್ಸ್ಗಳು ಹೆಂಗೆ ಅದಾವು ಅದ್ರ ಸಹಿತ ಎಲ್ಲ ಡೆಮೋ ತೊಗೊಳೋಣಂತ. ಬರ್ರಿ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ. ಮೊದಲೇದಾಗಿ ತಮ್ಮ ಪರಿಚಯ, ಊರು? ಸರ್ ಪ್ರಶಾಂತ್ ಕಾಡದೇವ್ರ ಮಟ್ಟ, ಹುಬ್ಳಿ. ಹಾಂ ಸರ್, ಹುಬ್ಳಿ ಒಳಗೆ. ಸೊ ಈಗ ನೀವು ಯಾವ ಫಾರ್ಮಿಂಗ್ಗೋಸ್ಕರ ಆಗಿ ಈ ಮಷೀನನ್ನು ಪರ್ಚೇಸ್ ಮಾಡಿದ್ರಿ ಕಿಸಾನ್ ಕಡೆಯಿಂದ? ನಮ್ಗೆ ಯೂಟ್ಯೂಬ್ ನೋಡಿ ಇದ್ರ ಇನ್ಫಾರ್ಮೇಷನ್ ಬಂತು. ನಮ್ದು ಈಗ ಒಂದು 3 ಎಕರೆ ಫಾರ್ಮ್ ಹೌಸ್, ನಮ್ದೊಂದು ಫಾರ್ಮ್ ಹೌಸ್ ಮಾಡ್ಕೊಂಡಿವಿ ಇಲ್ಲೇ. ಇದ್ರ ಒಳಗೆ ನಮ್ಗೆ ಇದು ಸ್ಯಾಂಡಲ್ವುಡ್ ಮತ್ತು ಹೋಸ್ಟ್ ಅಂತೇಳಿ ನಾವು ಮಾಗನಿ ಹಾಕೊಂಡಿವಿ ಇಲ್ಲೇ. ಓಕೆ. ಸೊ ನಡ್ಬರ್ಕ ನಮ್ಗೆ ಇದು ಕಳೆ ಬರಾಗ್ತಿತ್ತು ಭಾಳ. ಇನ್ನು ಗಿಡ ಸಣ್ಣ ಇದ್ದು ಕಳೆ ಭಾಳ ಬರಾಗ್ತಿತ್ತು. ಎವ್ರಿ ಟೈಮ್ ಲೇಬರ್ದು ಭಾಳ ಪ್ರಾಬ್ಲಮ್ ಆಗ್ತಿತ್ತು. ಲೇಬರ್ದು ಪ್ರಾಬ್ಲಮ್ ಇತ್ತಿಲ್ಲ. ಸೊ ಒಂದು ಯೂಟ್ಯೂಬ್ನಾಗ ನಮ್ಮ ಫ್ರೆಂಡ್ ನೋಡಿದ್ರೆ ರೆಫರೆನ್ಸ್ ಪ್ರಕಾರ ನಾವು ಅಲ್ಲಿ ನಿಮ್ಮ ಕಡೆ ಬಂದು ಬೆಳಗಾವಿಗೆ ಬಂದು ಭೇಟಿ ಆದ್ವಿ. ಓಕೆ. ಆಮೇಲೆ ಈಗ ಯೂಸ್ ಮಾಡಾಕತ್ತೀವಿ. ಏನು ಸೊ ಈಗ ಯೂಸ್ ಮಾಡಿದ ನಂತರ ಪರ್ಫಾರ್ಮೆನ್ಸ್ ಹೆಂಗೆ ಅನ್ಸುತ್ತೆ? ಇದು ಫಸ್ಟ್ ಟೈಮ್ ನೀವು ಟ್ರೈ ಮಾಡಿದ್ರೆ ಈ ಟೈಪಿನ ಮಷಿನ್ಸ್ಗಳು? ಫಸ್ಟ್ ಟೈಮ್. ಸೊ ಪರ್ಫಾರ್ಮೆನ್ಸ್ ಚಲೋ ಐತೆ, ಭಾಳ ಚಲೋ ಐತೆ. ಸೊ ಯೂಶ್ವಲಿ ತೋಟ ಅಂದಾಗ ಸ್ಟಬಲ್ ಮೂವರ್ ಭಾಳಷ್ಟು ಮಂದಿ ವಿಚಾರ ಮಾಡ್ತಾರೆ. ಸೊ ಇದು ಹೆಂಗೆ ನಿಮಗೆ ಗೊತ್ತಾಯ್ತು? ಫ್ರಂಟ್ ರೋಟ್ರಿನ ಯಾಕೆ ನೀವು ಪ್ರಿಫರ್ ಮಾಡಿದ್ರಿ? ಇಲ್ಲ, ಸ್ಟಬಲ್ ಮೂವರ್ ನಾವು ಮೊದಲು ವಿಚಾರ ಮಾಡಿದ್ದೀವಿ ರೀ. ಆಮೇಲೆ ಇದನ್ನ ಎದಕ್ಕೆ ಅಂತಂದ್ರೆ ನಮ್ದೊಬ್ರು ರೈತರನ್ನ ಇಟ್ಟಿವಿ ಇಲ್ಲಿ ನಾವು ಹೊಲದಾಗ. ಸೊ ಇದು ಮಣ್ಣು ಆತಂದ್ರೆ ನಾವು ಸ್ವಲ್ಪ ಕಾಯಿಪಲ್ಯನೂ ಮಾಡ್ತೀವಿ. ನಾವು ಮಣ್ಣು ಆಗ್ಬೇಕು ಅಂತಂದ್ರೆ ಸ್ಟಬಲ್ ಮೂವರ್ದಾಗ ಮಣ್ಣು ಆಗಂಗಿಲ್ಲ, ಬರೀ ಕಳೆ ಅಷ್ಟೇ ಹೋಗ್ತಿತ್ತು. ಸೊ ಮಣ್ಣು ಆಗ್ಬೇಕು ನಮ್ಗೆ ಅದ್ರ ಕೂಡ. ಪ್ಲಸ್ ನಾವು ನಾಳೆ ವೆಜಿಟೇಬಲ್ಸ್ ಅದು ನಾವು ಗ್ರೋ ಮಾಡ್ಬೇಕು, ಹೆಲ್ಪ್ ಆಗಲಿ ಅಂತೇಳಿ ಇದನ್ನು ಪ್ರಿಫರ್ ಮಾಡಿದ್ವಿ. ಸೊ ನೀವು ಹುಬ್ಳಿ ಭಾಗ ಅಂತ ಹೇಳಿದ್ರಿ, ಸ್ಯಾಂಡಲ್ವುಡ್ ಈ ಕಡೆ ಭಾಳ ಕಡಿಮೆ ರೈತರಿಗೆ ಗೊತ್ತೈತಿ. ಸೊ ನಿಮಗೆ ಹೆಂಗೆ ಇದ್ರ ಬಗ್ಗೆ ಐಡಿಯಾ ಗೊತ್ತಾಯ್ತು? ಇದು ಮಾಡ್ಬೇಕಂತ ಯಾಕೆ ನಿಮಗೆ ಪ್ರೇರೇಪಣೆ ಆಯ್ತು? ಇಲ್ಲ, ನಾ ಅಗ್ರಿ ಯೂನಿವರ್ಸಿಟಿಗೆ ಹೋಗಿ ಭೇಟಿಯಾಗಿದ್ದೆ ರೀ. ನಾವು ಒಂದು 3 ಎಕರೆದ್ದು ನಾವು ಕಮರ್ಷಿಯಲ್ ಆಗಿ ಏನೂ ಮಾಡೋದಿದ್ದಿಲ್ಲ. ನಮ್ಗೆ ಒಂದು 25 ವೆರೈಟಿ ಫ್ರೂಟ್ ಟ್ರೀಸ್ ಅದಾವಿಲ್ಲ. ನಮಗೆ ಮನೆಗೆ ಬೇಕಾಗಿದ್ದು ಒಂದು 4 ಗಿಡ ಅಷ್ಟು ಹಚ್ಕೊಂಡಿವಿ. 1.5 ಎಕರೆ ನಾವು ಏನ್ರಿ ಲಾಂಗ್ ಟರ್ಮಿಗೆ ನಮ್ಗೆ ರಿಟರ್ನ್ಸ್ ಬರಲಿ ಅನ್ನೋ ಹಂಗೆ ನಮ್ಗೆ ಇದು ತಿಂಗಳ ಪೀಕ್ ಗೊಂಜಾಳ ಮಾಡೋ ಅಂಥದ್ದೇನು ಬೇಡಾಗಿತ್ತು. ಸೊ ನಾ ಅಗ್ರಿ ಯೂನಿವರ್ಸಿಟಿಗೆ ಹೋಗಿ ನಮ್ಮ ರಿಲೇಷನ್ ಅದಾರ ಅವ್ರಿಗೆ ಥ್ರೂ ನಾ ಕೇಳಿದಾಗ ಸ್ಯಾಂಡಲ್ವುಡ್ ಮಾಡ್ರಿ ಬರ್ತೈತಿ, ಹ್ಯೂಮಿಡ್ ಕ್ಲೈಮೇಟ್ ಬೇಕು. ಸೊ ನಮ್ದು ಹ್ಯೂಮಿಡ್ ಕ್ಲೈಮೇಟ್ ಐತಿ, ಮಾಡ್ರಿ. ಧಾರವಾಡದಾಗೂ ಒಂದು 3-4 ಮಂದಿ ಮಾಡ್ಯಾರ. ಸೊ ಅವ್ರ ಫಾರ್ಮ್ ಎಲ್ಲ ವಿಸಿಟ್ ಮಾಡಿದ್ದೆ ನಾನು. ಇದೊಬ್ರು BSc ಫಾರೆಸ್ಟ್ರಿ ಒಳಗೆ ಮಾಡಿದವರು ನರ್ಸರಿ ಹಾಕ್ಯಾರ ಒಂದು ಧಾರವಾಡನಾಗ. ಸೊ ಅವ್ರ ಕಡೆ ನಾನು ಆಗಿ ಆರ್ಡರ್ ಮಾಡಿಸಿ ಇದು 2 ವರ್ಷದ್ದು ಅದಾವ್ರಿ ಎಲ್ಲ. ಇವು 2.5 ವರ್ಷದ್ದು. ಈಗೆಲ್ಲ 2.5 ವರ್ಷಕ್ಕೆ ಎಷ್ಟು ಫೀಟ್ ಹೈಟ್ ಆಗೈತೆ ಸರ್ ಈಗ? ಇದು ಒಂದೊಂದು ನೋಡ್ರಿ ನೀವು 20 ಫೂಟ್ ಅಂತೂ ಮಾಗನೇ ಆಗೈತಿ. ಒಂದೊಂದು ಸ್ಯಾಂಡಲ್ವುಡ್ 8 to 10 ಫೀಟ್ ಹೋಗೈತಿ. ಒಂದೊಂದು ಸಣ್ಣ ಅದಾವ ಹಿಂಗೆ. ಒಂದೊಂದು ಅಂತೂ ನಿಮಗೆ 8 to 10 ಫೀಟ್ ಹೋಗ್ಯಾವ ಸ್ಯಾಂಡಲ್ವುಡ್. 12 to 14 ಇಯರ್ಸಿಗೆ ನೀವು 12 to 14 ಇಯರ್ಸಿಗೆ ಆಯಿಲ್ ಬರೋಕೆ ಯಾವಾಗ ಸ್ಟಾರ್ಟ್ ಆಗ್ತದೆ ಸರ್ ಮೇನ್ ಆಗಿದ್ರದ್ದು? ಈಗ ನಮ್ಮದು ಫಸ್ಟ್ ಟೈಮ್ ರೀ. ಈಗ ನಾವು ಅವ್ರ ನಾಲೆಜ್ ಕೊಟ್ಟಿದ್ದ ಪ್ರಕಾರ ಒಂದು 6 to 7 ಇಯರ್ಸಿಗೆ ಆಯಿಲ್ ಫಾರ್ಮೇಷನ್ ಸ್ಟಾರ್ಟ್ ಆಗ್ತೈತಿ. ಓಕೆ.
ಸೊ ಏಜಿಂಗ್ ಒಂದು 14 ಇಯರ್ಸ್ ಆತಂದ್ರೆ ಹ್ಮ್ ಹ್ಮ್ ಸೊ ನೀವು ಅದನ್ನು ಗಿಡ ಕಟ್ ಮಾಡೋಕೆ ಬರ್ತೈತಿ. ಓಕೆ. ಇದು 12 ಇಯರ್ಸ್ದ ಮಾಗನಿ ಬರ್ತೈತಿ ರೀ, 12 to 14. 12 to 14 ಇಯರ್ಸ್. ಇವೆಲ್ಲ ಮರಗಳಿಗೆ ಯಾವ ಥರ ಸ್ಪೆಸಿಫಿಕ್ ಟೈಪ್ ಆಫ್ ಮಣ್ಣು ಬೇಕು ಅಥವಾ ಯಾವ ರೀತಿ ಮಣ್ಣು ಐತೆ ಸರ್ ನಿಮ್ಮ ಸದ್ಯಕ್ಕೆ ಇಲ್ಲಿ ಕಂಡೀಷನ್? ನಮ್ದು ಈಗೇನೈತ್ರಿ ಇದು ಮ್ಯಾಗ ಇದು ಎರಿ ಕಾಣ್ತೈತಿ ಇದು. ಅದರ ಒಂದು ಫೂಟ್ 1.5 ಫೂಟಿಗೆ ಸ್ವಲ್ಪ ಕೆಂಪು ಟೈಪ್ ಗರ್ಸ್ ಟೈಪ್ ಮಣ್ಣು ಐತಿ. ನಾವು ಬರ್ತೈತಿ ರೀ, ಇದಕ್ಕೂ ಬಂದೈತಿ. ಮತ್ತು ನಮ್ದು ಚಲೋನ ಬಂದೈತಿ. ವಿ ಆರ್ ವೆರಿ ಹ್ಯಾಪಿ. ಆ್ಯಕ್ಚುಲಿ ಅವರೊಬ್ರು ನಾವು ಏನು ಗಿಡ ತೊಗೊಂಡಿದ್ವಲ್ಲ ಒಂದು 6 months ಬ್ಯಾಕ್ ಬಂದಿದ್ರು. ಅವ್ರು ಅಂತಾರೆ ಇಷ್ಟು ಫಾಸ್ಟ್ ಗ್ರೋತ್ ಆಗಿದ್ದು ಗಿಡನ ನೋಡಿಲ್ಲ ನಾವು ಅಂತಾರೆ ಅವ್ರು. ನಾವೇನೂ ಒಂದು ಗೊಬ್ಬರ ಕೊಟ್ಟಿಲ್ಲ, ಏನೂ ಇಲ್ಲ. ಆ್ಯಕ್ಚುಲಿ ಇದನ್ನು ಎಷ್ಟು ಕಾಡಾಗಿ ಬಿಡ್ತೀರಿ ಅಷ್ಟು ಚಲೋ ಬೆಳಿತಾವೆ. ನೆಕ್ಸ್ಟ್ ಇಯರ್ ನಮಗೆ ಇದು ಡ್ರಿಪ್ ಪೈಪ್ ತೆಗಿಯಕ್ಕೆ ಹೇಳ್ಯಾರ ಅವ್ರು. ಅಂದ್ರೆ ನೀರು ಬೇಡ ಸರ್ ಸ್ಯಾಂಡಲ್ವುಡ್ಗೆ? ನೀರು ಬೇಡ ಅಂತಾರೆ. ಫಾರೆಸ್ಟ್ನಾಗ ಹೆಂಗೆ ಬೆಳಿತೈತಿ ಹಂಗೆ ಬೆಳಿಬೇಕದು. ಸೊ ಈಗ ಸ್ಯಾಂಡಲ್ವುಡ್ ಮಾಡ್ತೀವಿ ಅಂದ್ರೆ ಅದ್ರ ಜೊತೆ ನಾವು ಒಂದು ಹೋಸ್ಟ್ ಮರ ಆಗಿ ಏನಾರ ಒಂದು ಇಡಕ್ಕೆ ಬೇಕು. ಹೌದು, ಇಟ್ಸ್ ಪ್ಯಾರಾಸೈಟ್ ಟ್ರೀ ಅದು. ಸೊ ಇಟ್ ನೀಡ್ಸ್ ಅ ಹೋಸ್ಟ್. ಸೊ ಎವ್ರಿ 6 ಫೀಟಿಗೆ ಒಂದು ನಾವು ಮಾಗನಿ 6ರಿಂದ ಗಿಡದಿಂದ ಗಿಡಕ್ಕೆ 6 ಫೂಟ್ ಐತಿ, ಸಾಲದಿಂದ ಸಾಲು 6 ಫೂಟ್ ಐತಿ. ಸೊ ಒಂದು ಮಾಗನಿ ಬಾಜು ಒಂದು ಸ್ಯಾಂಡಲ್ವುಡ್ ಹೋಗಿರೋ. ಸೊ ಹಿಂಗೆ ಅಗಲ ಒಳಗೂ 6 ಫೂಟ್ ಬಿಡ್ರಿ, ಎರಡು ಕಡೆ 6 ಫೂಟ್. ಸೊ ಈಗ ಮಹಾಗನಿ ಟೈಪ್ ನೀವು ಬಾಕಿ ರೈತರಿಗೆ ಏನ್ರಿಗೆ ನಿಮ್ಮ ಜನರಲ್ ಆಗಿ ಪೀಕ್ ಬೇಕಾದ್ರೆ ಬೆಳೆನೂ ಹಾಕೋಬೋದಾ ಅಥವಾ ಯಾವ್ರೆ ಇಂಥವು ಇರ್ಬೇಕು ಮರಗಳು? ಅಲ್ಲ, ಮರಗಳ ಬೇಕ್ರಿ, ಬೆಳೆ ಹಾಕಕ್ಕಾಗಲ್ಲ. ಇದು 2 ಸಣ್ಣ ಇದ್ದಾಗ ನಾವು ತೊಗರಿ ಹಾಕಿದ್ವಿ. ಸ್ಯಾಂಡಲ್ವುಡ್ ಪಕ್ಕಕ್ಕೆ ತೊಗರಿ ಬೀಜ ಹಾಕಿದ್ವಿ. ತೊಗರಿಯಿಂದ ಅದು ಸಪ್ಲಿಮೆಂಟ್ ತೊಗೊಂಡು ಬೆಳೆದು ಮನ್ಸು ಈ ಗಿಡದ್ದು ರೂಟ್ಸ್ ಸ್ಟ್ರಾಂಗ್ ಆದ ಕೂಡಲೇ ನಾವು ತೊಗರಿ ತೆಗೆದಿವಿ ಎಲ್ಲ. ಫಸ್ಟ್ 1 year ತೊಗರಿ ಹಾಕ್ಬೇಕ್ರಿ. ಆಮೇಲೆ 2ನೇ ವರ್ಷ ನೀವು ಇದು ಗಿಡ ದೊಡ್ಡದಾತಂದ್ರೆ ತೊಗರಿ ತೆಗಿಬೋದು. ಮತ್ತು ಸರ್ ಸ್ಯಾಂಡಲ್ವುಡ್ಡಿಂದ ಈಗ ನೀವು ಎಷ್ಟು ಎಕರೆದಾಗ ಮತ್ತು ಎಷ್ಟು ಮರ ಕುಂತಾವ್ ಸರ್ ಇವು ಸೈಜ್ ಒಳಗೆ? ಇದು ನಮ್ದು ಟೋಟಲ್ 3 ಎಕರೆ ರೀ ಇದು. ಹೊಲ ರೀ. 3 ಎಕರೆದೊಳಗೆ ಮುಂದೊಂದು 1.5 ಎಕರೆ ನಾವು ಫ್ರೂಟ್ ಟ್ರೀಸ್ ಹಾಕೊಂಡಿವಿ, ಮನಿ ಕಟ್ಕೊಂಡಿವಿ. ಓಕೆ, ಫಾರ್ಮ್ ಹೌಸ್ ಮಾಡಿವಿ. ಇದು ಹಿಂದೊಂದು 1.5 ಎಕರೆಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದು. ಇದು 900 ಮಾಗನಿ, 900 ಇವು ಕುಂತಾವ್ರಿ. ಓಕೆ, ಒಂದು 1800 ಮರ ಕುಂತಾವ. ಹೌದು. ಇದು 1.5 ವರ್ಷದ ಇದು 17-18 ಫೂಟ್ ಐತ್ರಿ ಇದು ಗಿಡ. ಮಾಗನಿ ಏನು ಸರ್? ಮಾಗನಿ. ಇದು ಸ್ಯಾಂಡಲ್ವುಡ್. ಈಗ ನಾನು 6 ಫೀಟ್ ಅಂದ್ರೆ ಇದೊಂದು 8-9 ಫೀಟ್ ಐತ್ರಿ. 8-9 ಫೀಟ್ ತನಕ ಆಗೈತೆ. ಒಂದೊಂದು ಗಿಡ ಭಾಳ ಚಲೋ ಅದಾವ, ಒಂದೊಂದು ಸಣ್ಣ ಅದಾವು, ಗ್ರೋ ಆಗ್ತಾವ್ರಿ. ಮತ್ತು ಇಷ್ಟಕ್ಕೊಂದು ಮರ ಅದಾವ ಅಂದ್ರೆ ಮತ್ತೆ ಈಗ ಏನಾರ ಸೆಕ್ಯೂರಿಟಿ ಮತ್ತು ಸೇಫ್ಟಿ ಮಾಡ್ಕೋಬೇಕೇನು ಸರ್? ಇಂಥ ಸೇಫ್ಟಿ ಮಾಡ್ಬೇಕು. ಈಗಂತೂ ಒಂದು ಪ್ರಾಪರ್ ಫೆನ್ಸಿಂಗ್ ಐತಿ, ಬಾರ್ಬ್ಡ್ ವೈರ್ ಐತಿ. ಮುಂದೆ ಒಂದು 5-6 ಇಯರ್ಸ್ ಆದಮೇಲೆ ಒನ್ಸ್ ಇದು ಆಯಿಲ್ ಫಾರ್ಮೇಷನ್ ಆದ ಕೂಡ ಸ್ವಲ್ಪ ಕಡ್ರದು ಕಾಡು ಚಲೋ ಆಗ್ತೈತಿ ಅಂತ ಹೇಳ್ಯಾರ. ಸೊ ಅವಾಗ ನಾವು ಪ್ರಾಪರ್ ಫೆನ್ಸಿಂಗ್ ಮಾಡ್ಕೋಬೇಕು. ಸೊ ಇಲ್ಲಿ ಜಿಯೋ ಟ್ಯಾಗಿಂಗ್ ಏನು ಮಾಡಿಸ್ಬೇಕೇನು ಸರ್? ಇವು ಮರಗಳು ಹೆಂಗೆ? ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ತೆಗೆದಿಲ್ರಿ ನಾನು. ಒನ್ಸ್ ನಾವು ಪೂರಾ ಮಾರ್ಕಿಂಗ್ ಆದ್ಮೇಲೆ ಅವರು MSIL ದವ್ರ ಬಂದು ಅವ್ರು ಟ್ಯಾಗಿಂಗ್ ಮಾಡ್ತಾರೆ ಅಂತ ಹೇಳಿ. ಸೊ ಇದ್ರ ಮೇನ್ ಮಾರ್ಕೆಟ್ ಅಂದ್ರೆ MSIL ಗೌರ್ಮೆಂಟ್ಗೆ ಕೊಡ್ಬೇಕು. ಗೌರ್ಮೆಂಟ್ಗೆ. ಸೊ ಅಲ್ಲೇನು ಹೆಂಗೆ ಟೆಂಡರ್ ಆಪ್ಷನ್ ಇರ್ತದೆ, ಹೆಂಗೆ ಇರ್ತದೆ ರೀ ಅದು? ಅದು ಏನೀಗ ಅದನ್ನು ನಮ್ದು ಏಜ್ ಆದ್ಮೇಲೆ ನೋಡ್ಬೇಕು. ಈಗ ಅದ್ರದ್ದು ಏನು ಐಡಿಯಾನೇ ಇಲ್ಲ ನನಗೆ. ಓಕೆ, ಹೋಗಿ ಪ್ರಾಪರ್ ಒಂದು ಪ್ರೊಸೀಜರ್ ಇರ್ತೈತೆ ಅದಕ್ಕೆ ಗೌರ್ಮೆಂಟ್ ತಂದ ಕೂಡಲೇ. ಇವು ಒಂದು 114 ಟ್ರೀಸ್ ಅದಾವ್ರಿ. ಇವೆಲ್ಲ ಫ್ರೂಟ್ಸ್. ದೇರ್ ಆರ್ 24 ವೆರೈಟೀಸ್ ಆಫ್ ಫ್ರೂಟ್ ಟ್ರೀಸ್ ರೀ. ಇದು ಮಲ್ಬೆರಿ. ಮಲ್ಬೆರಿ. ಈಗ ನಮ್ಮೆಲ್ಲ ಫ್ರೂಟ್ಸ್ ಬರೋಕ್ಕೆ ಚಲೋ ಆಗ್ಯಾವ ರೀ. ಸೀತಾಫಲ, ಆಮೇಲೆ ರಾಮಫಲ, ಲಕ್ಷ್ಮಣ್ ಫಲ. ಇದು ವಾಟರ್ ಆ್ಯಪಲ್ ರೀ. ಅದು ಯಾವ್ದು ಸರ್? ಅದು ವಾಟರ್ ಆ್ಯಪಲ್. ಓಕೆ. ಇನ್ನೂ ಫ್ರೂಟಿಂಗ್ ಆಗಿಲ್ಲ ಏನ್ರಿ? ಈಗ ಫುಲ್ ತಿಂದಿವಿ ರೀ. ಈಗ ಖಾಲಿ ಆಗ್ಯಾವ ಈಗ. ಈಗ ಆ್ಯಕ್ಚುಲಿ ಇಲ್ಲಿ ಬಿಟ್ಟಾವ ತೋರಿಸ್ತೀನಿ ನೋಡ್ರಿ ನಿಮಗೆ. ಇಲ್ಲಿ ಇದು 2 ವರ್ಷದ ಗಿಡ ರೀ. ಇದು 2 ವರ್ಷದ ಗಿಡ. ಭಾಳ ಟೇಸ್ಟಿ ರೀ ಫ್ರೂಟ್ ಇದು. ಇವು ಈಗ ಸಣ್ಣ ಅದಾವ. ರೆಡ್ ಕಲರ್ ಇಷ್ಟು ದೊಡ್ಡದಾಗ್ತೈತೆ ರೀ ಅದು. ಅಂದ್ರೆ ಎಲ್ಲ ಮನಿ ಪರ್ಪಸ್ಗಾಗಿ ಮಾಡಿಲ್ಲ. 4 ಗಿಡ ಅವ್ರಿ. ಅಂದ್ರೆ ಒಬ್ರು ನಾವು ಎಕ್ಸ್ಪರ್ಟ್ದು ಸಜೆಷನ್ ತೊಗೊಂಡು ಮಾಡಿದ್ವಿ. ಅವ್ರದ್ದು 365 ಡೇಸ್ ನಿಮ್ಮ ಟೇಬಲ್ ಮ್ಯಾಗ ಒಂದು ಫ್ರೂಟ್ ಇರ್ಬೇಕು. ಸೊ ಹಂಗೆ ಪ್ಲ್ಯಾನ್ ಮಾಡ್ಯಾರ ಅವರು. ಎಲ್ಲ ಆರ್ಗ್ಯಾನಿಕ್. ನಾವೇನು ಯಾವುದೂ ರಾಸಾಯನಿಕ ಹಾಕಿಲ್ಲ. ಅವಕಡೋನು ಹಾಕಿವ್ರಿ. ಅದು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅದು ಅವಕಡೋ ಟ್ರೀ ಅದು. ಆಮೇಲೆ 3 ಮಾವು ಏನು ಸರ್? ಇದು ಮಾವು ರೀ.
ಯಾವ ವೆರೈಟಿ? ಇಲಾಚಿ ಹಣ್ಣು ಅದೊಂದು 7 ವೆರೈಟಿ. ಆಪೂಸ್ ಐತ್ರಿ, ಆಮೇಲೆ ಕೇಸರ್ ಅಂತ ಐತಿ, ಆಮೇಲೆ ಇನ್ನೊಂದು ಯಾವುದೋ ಐತ್ರಿ ಅದು ನಮ್ಗೆ ಇದೆಲ್ಲ. ಸೊ ಈಗ ನೀವು ಯಾವುದು ಹಿಂಗೆ ಪೀಕ್ ತೆಗಿಯೋಕ್ಕಾಗಿ ಮಾಡಿಲ್ಲ, ಎಲ್ಲ ಮರಗಳು ಕಮರ್ಷಿಯಲ್ ಆಗಿ ಏನೂ ಮಾಡಿಲ್ರಿ ನಾವು. ಇದು ನಮ್ಮ ಫಾರ್ಮ್ ಹೌಸ್, ಇದು ನಾವು ಇರೋ ಸಂಬಂಧ ಕಟ್ಕೊಂಡಿದ್ದ ಮನಿ. ಯಾವಾಗಾರ ಇಲ್ಲಿ ಹುಬ್ಳಿಯಿಂದ ಸ್ವಲ್ಪ ದೂರಾಗಿ ಆರಾಮ್ ಚಿಲ್ ಮಾಡೋಕ್ಕಾಗಿ ಒಂದು ತಿಂಗಳದೊಳಗೆ 8 ದಿವಸ ಇಲ್ಲೇ ಇರ್ತೀವಿ ನಾವು. ಇಲ್ಲೇ ಇರ್ತೀವಿ. ನಮ್ಮ ಹುಡುಗರು ಕ್ರಿಕೆಟ್ ಆಡ್ತಾರೆ, ಇಬ್ಬರು ಕ್ರಿಕೆಟ್ ಪ್ಲೇಯರ್ಸ್. ಅವ್ರಿಗೆ ಪ್ರಾಕ್ಟೀಸ್ ಸಂಬಂಧ ಒಂದು ಸ್ವಲ್ಪ ಇದನ್ನು ಕ್ರಿಕೆಟ್ ನೆಟ್ ಮಾಡಿವಿ. ಆಮೇಲೆ ಪೊಮೊಗ್ರನೇಟ್ ಒಂದು ಬರಂಗಿಲ್ಲ ರೀ, ಬಂದೈತ್ರಿ ಈಗ, ಕಾಯಿ ಬಿಟ್ಟೈತಿ. ಆದ್ರೆ ಇದಕ್ಕೆ ಜಾಸ್ತಿ ಕ್ಲೈಮೇಟ್ ಬೇಕು, ಅದು ಹಾಟ್ ಕ್ಲೈಮೇಟ್ ಬೇಕು ಅದಕ್ಕೆ. ಇವೆಲ್ಲ ಮರಗಳಿಗೆ ಏನು ವೀಡಿಂಗ್ ಕಂಟಿನ್ಯೂಸ್ ಬೇಕೇನು ಸರ್? ಹೆಂಗೆ ಇವು ಮೇಂಟೆನೆನ್ಸ್ ಅಂತೀವಿ? ಇವು ಮೇಂಟೆನೆನ್ಸ್ ನಾವು ವರ್ಷಕ್ಕೆ ಒಂದ್ಸಲ ಮಳೆ ಚಲೋ ಆಗೋಕ್ಕಿಂತ ಮೊದಲು ಏನು ತಿಪ್ಪಿ ಗೊಬ್ಬರ ಕೊಡ್ತೀವಲ್ರಿ, ಅದನ್ನಷ್ಟೇ ರೀ. ಯಾವುದೂ ಸ್ಪ್ರೇ ಮಾಡೋದಾಗಲಿ ಏನೂ ಮಾಡಿಲ್ಲ ನಾವು. ಈಗ ನೋಡ್ರಿ ಇಲ್ಲಿ ಪೊಮೊಗ್ರನೇಟ್ ಐತೆ, ದಾಳಂಬ್ರಿ ಆಲ್ರೆಡಿ ಫ್ರೂಟಿಂಗ್ ಸ್ಟಾರ್ಟ್ ಆಗೈತೆ ಸರ್? ಸ್ಟಾರ್ಟ್ ಆಗೈತೆ ರೀ. ಅದ್ರ ನಮ್ಗೆ ಯೂಸ್ ಮಾಡಬೇಡ ಅಂದ್ರೆ ಫಸ್ಟ್ 1-2 ವರ್ಷ ನೀವು ತೆಗೆದು ಹೋಗಿರಿ, 4th ಇಯರಿಂದ ನೀವು ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ಯಾರ. ಇದು ನಮ್ಮ 3rd ಇಯರ್ ಇದು. ಇಷ್ಟು ಬರತ್ತಾವ ಈಗ. ಇಲಾಚಿ ಹಣ್ಣು, ರೇರ್ ಫ್ರೂಟ್ಸ್, ಮತ್ತು ಇಲಾಚಿ ಹಣ್ಣು ಮೊದಲು ಸಿಗ್ತಿದ್ದು ನಮಗೆ ಮಾರ್ಕೆಟ್ನಾಗ, ಪರಂಗಿ ಅಂತಿದ್ವಿ. ಅದು ಸಿಗಂಗಿಲ್ಲ ಈಗ. ಅದನ್ನ ಹಾಕಿವಿ. ಸ್ವೀಟ್ ಟ್ಯಾಮರಿಂಡ್ ಐತಿ. ಅಂದ್ರೆ ಎಲ್ಲ ಒಟ್ಟು ನೀವು ನಾಲೆಡ್ಜ್ ತೊಗೊಂಡು ಯೂನಿವರ್ಸಿಟಿ ಅವ್ರ ಜೊತೆ ಟಚ್ ತೆಗೆದ ಮಾಡಿದ್ದಕ್ಕೆ ಇಷ್ಟೆಲ್ಲ ಅವ್ರದ್ದು ಫಸ್ಟ್ ಟೈಮ್ ಏನು ನಾವು ಸಜೆಷನ್ ತೊಗೊಂಡು, ಒಬ್ರು ಶ್ರೀಕಾಂತ್ ದೇಶಪಾಂಡೆ ಅಂತ ಅದಾರ ರೀ, ಅವ್ರು ಇಸ್ ಅ ಪ್ರೊಫೆಷ್ನಲ್. ಸೊ ಅವ್ರು ಕೂಡ ಪ್ಲಾನ್ ಮಾಡಿ ಅವ್ರ ಕಡೆನೇ ಮಾಡಿಸಿ ಪ್ರಾಪರ್ ಪ್ಲಾನಿಂಗ್ ಮಾಡಿದ್ದಕ್ಕೆ ಚಲೋ ಬಂದೈತೆ ನಿಮಗೆಲ್ಲ ಈಗ ಔಟ್ಪುಟ್ ಎಲ್ಲ. ಮತ್ತೀಗ ಸ್ಯಾಂಡಲ್ವುಡ್ಡು ಅಲ್ಲೆಲ್ಲ ವೀಡಿಂಗ್ ಕಂಟಿನ್ಯೂಸ್ ಮಾಡ್ಬೇಕಾ ಹೆಂಗೆ ಸರ್? ಈಗ ನಮ್ಮ ಮಷಿನ್ ಏನು ಯೂಸ್ ಮಾಡತ್ತಿರ ಅದ್ರ? ಆ್ಯಕ್ಚುಲಿ ನಮಗೆ ಅಲ್ಲೇ ವೀಡಿಂಗ್ ಏನು ಜಾಸ್ತಿ ಮಾಡ್ಬಿಡಂದ್ರಿ. ನಮ್ಗೆ ಈ ಏರಿಯಾದಾಗ ಬೇಕಾಗಿತ್ತು ಅದು ವೆಜಿಟೇಬಲ್ಸ್ ಮಾಡೋ ಸಂಬಂಧ. ಸೊ ಇನ್ನು ಮುಂದೆ ನಾವು ಇಲ್ಲಿ ವೆಜಿಟೇಬಲ್ಸ್ ಮಾಡ್ಬೇಕಂತ ಐತಿ ಈಗಲ್ಲ. ಸೊ ಅದ್ರ ಸಂಬಂಧ ಮಣ್ಣಾಗಲಿ ಕಳೆ ಎಲ್ಲ ಹೋಗ್ಲಿ ಅಂತೇಳಿ ಇಲ್ಲೇ ಅಲ್ಲೇ. ಸೊ 2 ಕಡೆ ಮಣ್ಣು ಅಲ್ಲೇ ಜಾಸ್ತಿ ವೀಡಿಂಗ್ ಮಾಡ್ಬಿಡಂದ್ರಿ. ಇವಕ್ಕೆಲ್ಲ ನೀರಾವರಿ ವ್ಯವಸ್ಥೆ ಹೆಂಗೆ ಮಾಡ್ರಿ ಸರ್? ಈಗ ಇದೆಲ್ಲ ಡ್ರಿಪ್ ಮಾಡಿವ್ರಿ, ಬೋರ್ ಐತೆ ನಮ್ದು. ಓಕೆ, ಬೋರ್ ಡ್ರಿಪ್. ಡೈಲಿ ನೀರು ಬೇಕೇನು ಸರ್ ಇವಕ್ಕೆಲ್ಲ? ಹೆಂಗೆ ರೀ? ಇವು ಹಣ್ಣಿನ ಗಿಡಕ್ಕೆ ಬೇಕ್ರಿ ಡೈಲಿ ಅಲ್ಲ, ಬೇಸಿಗೆ ಒಳಗೆ ನಿಮ್ಗೆ 2 ದಿವಸ 3 ದಿವಸಕ್ಕೊಮ್ಮೆ. ಇಲ್ಲಾಂದ್ರೆ ಮಳಿ ಮ್ಯಾಗೂ ನಡೀತಾವೆ, ಮರ ಒಂದ್ಸತಿ ಬೆಳಿತಾವೆ. ಹೌದು, ಬೆಳಿತಾವೆ. ಒಂದು 4-5 ವರ್ಷದ ಅದು ಅಂದ್ರೆ ನೀವು ಮುಂದೆ ನೀರು ಕೊಡೋ ಅವಶ್ಯಕತೆ ಇಲ್ಲ. ಸೊ ಎಲ್ಲ ಮಲ್ಟಿಪರ್ಪಸ್ ಒಟ್ಟು ಒಂದು ಹಾರ್ಟಿಕಲ್ಚರಲ್ ಆಗೈತೆ ನಿಮ್ದು ತೋಟ. ಒಂದು 10 ತೆಂಗಿನ ಗಿಡ ಅದಾವ ರೀ, ಒಂದು 10 ಮಾವಿನ ಗಿಡ ಅದಾವ. ಅವ ಜಾಸ್ತಿ ಇದ್ದಿದ್ದು, ಉಳ್ಕಿದ್ದೆಲ್ಲ 4 ಗಿಡ. ನೀವು ಯಾವನು ಸಹಿತ ನೀವು ಕಮರ್ಷಿಯಲ್ ಏನು ಮಾಡಕ್ಕೆ ಪ್ಲಾನಿಂಗ್ ಇಲ್ಲ ಈಗ? ಇಲ್ಲ. ನಮ್ದು ಅಲ್ಲಿ ಫಾರ್ಮ್ ಅದಾವ ಶಿಗ್ಗಾಂವ್ ಕಡೆ. ಅವೆಲ್ಲ ನಾವು ಲಾವಣಿ ಕೊಟ್ಟೆ ಪೀಕ್ ಅದು ತೆಗಿತೀವಿ ರೀ, ಗೊಂಜಾಳ, ಶೇಂಗಾ ಅದು. ಇದು ನಮ್ಮ ಪರ್ಸನಲ್ ಮನಿಗೆ ಯೂಸ್ಗೆ ಅಂತೇಳಿ ಮಾಡ್ಕೊಂಡಿದ್ದೆ. ಸೊ ಆ ಮಷೀನಿಂದ ನಿಮಗೆ ಸ್ಟಬಲ್ ಮೂವರ್ಗಿಂತ ಒಂದು ಎಕ್ಸ್ಟ್ರಾ ಬೆನಿಫಿಟ್ ಆಗಿದೆ. ಅಂದ್ರೆ ಇಂತಲೂ ಕಳಿ ತೆಗೆಯೋದು ಮತ್ತು ಮಣ್ಣು ಮಾಡೋದು ಎಲ್ಲದೂ ಆಗಾಕತ್ತದ. ಹೌದು. ಈಗ ಅದನ್ನ ಮಣ್ಣು ಮಾಡ್ಕೊಂಡು ಈ ವೆಜಿಟೇಬಲ್ಸ್ ಹಾಕ್ತಾರೆ. ಈಗ ನಮ್ದು ರೈತರಿಗೆ ಒಂದು ಮನೆ ಕಟ್ಟಿ ನಾವು ಅಲ್ಲಿ ಇರ್ತಾರೆ ಅವರು. ಸೊ ಅವ್ರಿನ ವೆಜಿಟೇಬಲ್ಸ್ ಹಾಕೊಂತಾರೆ. ಓಕೆ, ಅಂದ್ರೆ ಇದ್ರ ನಡಕ್ಕೆ ವೆಜಿಟೇಬಲ್ಸ್ ಹಾಕೋ ಪ್ಲಾನ್? ಹೌದು. ಅಂದ್ರೆ ವೆಜಿಟೇಬಲ್ ಹಾಕಿರೋಕೇನು ಪ್ರಾಬ್ಲಮ್ ಏನು ಪ್ರಾಪರ್ ಗ್ಯಾಪ್ ಬಿಟ್ಟಿವ್ರಿ ನಾವು. 15-20 ಫೂಟ್ ಎಲ್ಲೆಷ್ಟು ಗ್ಯಾಪ್ ಬಿಡ್ಬೇಕು ಅಷ್ಟು ಬಿಟ್ಟಿವಿ. ಈಗ ಸಾಲಿನ ಸಾಲ ಎಷ್ಟು ಬಿಟ್ರಿ ಇವೆಲ್ಲ? ಈಗ ಇವು 12 ಫೂಟ್ ಒಂದು ಐತ್ರಿ. ಒಂದೊಂದು ಗಿಡದಿಂದ ಒಂದೊಂದು ಗಿಡಕ್ಕೆ 15 ಫೂಟ್ ಐತಿ. ದೊಡ್ಡ ಗಿಡ ಯಾವ ಹಾಕವ್ರಿ 15 ಫೂಟ್ ಬಿಟ್ಟಿವಿ. ಸಣ್ಣ ಗಿಡ ಯಾವ ಹಾಕವ್ 10 ಫೂಟ್ ಬಿಟ್ಟಿವಿ. ಈ ಸೈಡ್ ಯಾವ ಮರಗಳು ಹಚ್ಚಿರೇನು ಸರ್? ಮತ್ತೆ ಈ ಕಡೆ ಇದ್ರೊಳಗೆ ಏನಿಲ್ರಿ, ಇದು ಮ್ಯಾಂಗೋ, ಆಮೇಲೆ ತೆಂಗಿನ ಗಿಡ ರೀ, ಹಲಸಿನ ಗಿಡ ಹಚ್ಚಿದ್ವಿ ನಾವು. ಯಾವ ಬರಲಿಲ್ಲ ರೀ ನಮ್ಗೆ. ಈ ಕ್ಲೈಮೇಟಿಗೆ ಮಣ್ಣಿಗೆ ಬರಲಿಲ್ಲ, ಕ್ಲೈಮೇಟಿಗೆ ಬರಲಿಲ್ಲ. 4 ಹಲಸಿನ ಹೋದ್ರಿ ಅವು. ಓಕೆ. ಸೊ ಅವ್ನು ತೆಗೆದು ಮತ್ತೆ ಅವನು ಮ್ಯಾಂಗೋ ಮಾಡಿದ್ವಿ ನಾವು. ಇದು ಸ್ವಲ್ಪ ಸ್ಪೇಸಿಂಗ್ ಗಿಡ ದೊಡ್ಡ ಹಾಕೋ ಅಂತೇಳಿ ಗಿಡದಿಂದ ಗಿಡಕ್ಕೆ ನಾವು ಸುಮಾರು ಒಂದು 18-20 ಫೂಟ್ ಇಟ್ಟಿವಿ. ಇಲ್ಲಿ ತೆಂಗ್ ಅಷ್ಟ ಅದಾವೆ, ಅಡಿಕೆನೂ ಪ್ಲಾನಿಂಗ್ ಮಾಡತ್ತೀರಿ? ಇಲ್ಲ, ಬರೀ ತೆಂಗ್ ಅಷ್ಟ. ಈಗ ಫ್ಯೂಚರ್ ಪ್ಲಾನಿಂಗ್ ಮತ್ತೆ ಯಾವ ಅದಾವೆ? ಈಗೇನು ಇಲ್ರಿ, ಇದು ಫುಲ್ ಪ್ಯಾಕ್ ಆಗ್ತದೆ ನಮ್ದು. ಇದು ಇದನ್ನ ಇನ್ನು ಹಣ್ಣದು ಬಂದಿದ್ದು ಮನಿ ಪರ್ಪಸ್ಗಾಗಿ ಯೂಸ್ ಮಾಡ್ಕೊಂಡು ಬಂದ್ರು. ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗೈತೆ. ಇದ ಈಗ ನೆಕ್ಸ್ಟ್ ಇಯರ್ ಇಂದ ಕಂಪೌಂಡ್ ಹಾಕ್ಬೇಕಂತ ಐತ್ರಿ. ಸೊ ಅದು ಪ್ರೊಟೆಕ್ಷನ್ಗೆ ಅಂತ ಹೇಳಿ ಪ್ರಾಪರ್ ಬ್ರಿಕ್ ಕಂಪೌಂಡ್ ಮಾಡ್ತೀವಿ ರೀ ನೆಕ್ಸ್ಟ್ ಇಯರ್. ಸೊ ಇಷ್ಟು ಮಟ್ಟ ನಮ್ಮ ಚಾನೆಲ್ಗೆ ಮತ್ತು ನಮ್ಮ ರೈತರಿಗೆ ನಿಮ್ದೆಲ್ಲ ತೋಟದ ಬಗ್ಗೆ ಕಂಪ್ಲೀಟ್ ಫಾರ್ಮ್ ಟೂರ್ ಮಾಡಿಸಿ ಮತ್ತೆಲ್ಲ ಮಲ್ಟಿ ಕ್ರಾಪಿಂಗ್ ಹೆಂಗೆ ತಕ್ಕೋಬೋದು ಅಂತೇಳಿ ನಾಲೆಡ್ಜ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.